ನಮ್ಮ ಜೂನಿಯರ್ ಪ್ರಮೋದ್ ಮುತಾಲಿಕ್ ಯತ್ನಾಳ ಏನು ಅವ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ನಿನ್ನೆ ಹೇಳಿದ್ದು. ಯಾಕೆ ಜೂನಿಯರ್ ಪ್ರಮೋದ್ ಮುತಾಲಿಕ್ ಯಾಕೆ ಹೇಳಕತ್ತೀನಿ ಅಂದ್ರೆ ಅವ್ರ ಪರಿಸ್ಥಿತಿ ಮುತಾಲಿಕ್ಕಿಂತ ಪರಿಸ್ಥಿತಿ ಗಂಭೀರ ಆಗ್ಬರ್ತೀವಿ. ಯಾಕಂದ್ರೆ ಹೆಂಗೆ ಆಗ್ತದಂದ್ರೆ ಯಾಕೆ ಹೇಳಕತ್ತೀನಿ ಅಂದ್ರೆ ಜೂನಿಯರ್ ಪ್ರಮೋದ್ ಮುತಾಲಿಕ್ ಯತ್ನಾಳ ಅಂತ ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗ ನೋಡಿರಿ ಮುತಾಲಿಕ್ ಸಾಕಷ್ಟು ನಾ ಹಿಂದೂ ಹೀರೋ, ನಾ ಹಿಂದೂ ಹುಲಿ ಅಂತ ಹೇಳಿ ಅವ್ನ ಜೀವನ ತುಂಬ ಎಲ್ಲ ಹಿಂದೂ ಪರವಾಗಿ ಅವು ಇವು ಬರೀ ಇತರ ಮುಸಲ್ಮಾನರ ಬಗ್ಗೆ ಕೆಟ್ಟ ಶಬ್ದ ಹೇಳಿ ನಾ ಹೀರೋ ಆಗ್ತೀನಿ, ಲೀಡರ್ ಆಗ್ತೀನಿ ಅಂಥೇಳಿ ಭಾಳಷ್ಟೆಲ್ಲ ವಿಚಾರ ಮಾಡ್ಕೋತ ಈಗ ಎಲ್ಲಿಗೆ ಬಂದಿತ್ತ ಪರಿಸ್ಥಿತಿ ಮುತಾಲಿಕ್ ಅದನ್ನು ನೀವು ಅರ್ಥ ಮಾಡ್ಕೊರಿ. ಈಗ ಮುತಾಲಿಕ್ ಮೊನ್ನೆ ಹೋದ ಇಲೆಕ್ಷನ್ ಸಹಿತ BJPಗೆ ಕೈಕಾಲು ಬಿದ್ದ ಕ್ಯಾಮ್ರಾ ಮುಂದೆ ನಿಮ್ಮೆಲ್ಲ ಮಾಧ್ಯಮದವ್ರ ಮುಂದೆ ಗಳು ಅಂತೇಳಿ ನಾನು ಟಿಕೆಟ್ ಕೊಟ್ಟಿಲ್ಲ, ಇಷ್ಟೆಲ್ಲ ನಾ ಹಿಂದೂ ಇದ್ದೀನಿ ಅಂತ ಹೇಳಿದ್ರು ಸಹಿತ ನನಗೆ ಕೊಟ್ಟಿಲ್ಲ ಅಂತೇಳಿ ಹೇಳ್ದ. ಇವತ್ತು 2 ಕಡೆ ಜೂನಿಯರ್ ಮುತಾಲಿಕ್ ಅವಾಗ ನಿಂತಿದ್ರು, 2,000 ಓಟ್ ತೊಗೊಂಡಿಲ್ಲ. ಅಂದ್ರೆ ಜನ ಏನದಾರ ಭಾಳ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಭಾಳ ಹುಷಾರದಾರ, ಬುದ್ಧಿವಂತರದಾರ. ಇವತ್ತು ತೊಗಾಡೆ ಅಂದ ಪರಿಸ್ಥಿತಿ ಏನಾಗ್ಯದ ನೋಡ್ರಿ ನೀವು. ಪ್ರವೀಣ್ ತುಗಾಡೆ ಎಲ್ಲ ಹೆಸರು ಕೇಳಕ್ಕೆ ಬರ್ತದೇನೋ ಅದಕ್ಕೆ ಎಲ್ಲರೂ ಕೇಳಿದ್ರೆ ಪ್ರವೀಣ್ ತುಗಾಡೆ ಬಗ್ಗೆ ಒಂದು ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಆರಾಮಿಲ್ಲ ಅವ್ನಿಗೆ ಒಂದು ಪರಿಸ್ಥಿತಿ ದವಾಖಾನೆಗೆ ಒಯ್ದು ತೋರಿಸ್ಲಾಕ ಸಹಿತ ಯಾರೂ ದಿಕ್ಕಿಲ್ಲ. ನೀವು ಪ್ರವೀಣ್ ತೊಗಾಡೆ ಅಂತ ಪರಿಸ್ಥಿತಿ ಅಲ್ಲಿಗೆ ಬಂದದ್ದು ಇವತ್ತು. ಮುತಾಲಿಕ್ದಂತೂ ಒಂದು ಮುಗ್ದಾಗಿ ಅದಕ್ಕೆ ಇದು ಜೂನಿಯರ್ ಮುತಾಲಿಕ್ ಇದು ಈಗ ಏನು ನಮ್ಮ ಗಿರಾಕಿ ಇಲ್ಲಿ ಈಗ ಜೂನಿಯರ್ ಮುತಾಲಿಕ್ ಆಗ್ಬಿಟ್ಟ. ಅವನ ಪರಿಸ್ಥಿತಿ ಅವ್ನಿಗೇನು ಹೇಳೋದು ಅಂದ್ರೆ ಮತ್ತು ಇನ್ನೊಂದು ಏನದ ಇತ್ತಿತ್ತಲಾಗಿ ಅವನು ಪ್ರಮೋದ್ ಮುತಾಲಿಕ್ ಹೇಳ್ದ, ನಾ ಜೂನಿಯರ್ 2,000 ಓಟ್ ತೊಗೊಂಡು ಅನಂತಕುಮಾರ್ ಹೆಗಡೆ ಅವ್ರ ನಿಂತು 2,000 ಡಿಪಾರ್ಟ್ ಜಪ್ತ ಆಯ್ತು, 2,000 ಓಟ್ ಬಿದ್ದರು ಅವನಿಗೆ. ಅಂಥ ಪರಿಸ್ಥಿತಿ ಜನ ಮಾಡಿದ್ರು. ಅದಕ್ಕೆ ನಮ್ಮ ನಾಡಿನ ಹಿಂದೂ ಸಮಾಜದ ಮತದಾರರು ಕೂಡ ಭಾಳ ಪ್ರಜ್ಞಾವಂತರದಾರ. ಯಾವ ಪಕ್ಷಕ್ಕೆ ಯಾವಾಗ ಓಟ್ ಹೆಂಗೆ ಹಾಕಬೇಕು, ಯಾವ ಅಭ್ಯರ್ಥಿಗೆ ಹಾಕಬೇಕು ಎಲ್ಲ ಮಾಡ್ತಾರೆ. ಅದಕ್ಕೇನದ ಇತ್ತಿತ್ತಲಾಗಿ ನಮ್ಮ ಜೂನಿಯರ್ ಪ್ರಮೋದ್ ಮುತಾಲಿಕ್ ಅವರು ಯತ್ನಾಳ್ ಅವ್ರು ಏನು ಮಾಡಕತ್ತಾರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಜಪ ಮಾಡ್ಲಾಕತ್ತಾರ ದಲಿತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ. ನಾ ಒಂದು ಪ್ರಶ್ನೆ ಇವತ್ತು ಅವ್ರಿಗೆ ಕೇಳ್ತಾ ಇದ್ದೀನಿ. ಪುಣ್ಯಾತ್ಮ ಇಷ್ಟು ಸಂಸ್ಥೆಗಳು, ಬ್ಯಾಂಕ್ಗಳು ಏನೇನೋ ಮಾಡಿ ಒಂದರೆ ದಲಿತ ಒಬ್ಬ ಸದಸ್ಯತೆ ಮಾಡ್ಕೊಂಡು ನಿಂದೇನೋ ಒಂದು ಹೇಳಿಬಿಡು. ಇವತ್ತೊಬ್ಬ ನೌಕರಿ ತೊಗೊಂಡು ಅಥವಾ ಯಾವುದೋ ಸಂಸ್ಥೆ ಒಳಗೆ ನಿರ್ದೇಶಕ ಆಗಲಿ ಸದಸ್ಯತೆ ಅಂತೇಳಿ ಯಾರಿಗೆ ಸುಮ್ಗೆ ಬೋಗಸ್ ಏನಾರ ಭಾಳ ದಲಿತರ ಬಗ್ಗೆ ಇಷ್ಟು ಕಾಳಜಿ ಮಾತಾಡ್ದಂದ್ರೆ ಏನಿಲ್ಲ. ಒಂದು ಸಂಸ್ಥೆ ಒಳಗೆ, ಬ್ಯಾಂಕ್ ಒಳಗೆ ಎಲ್ಲ ಕಡೆ ನೀವೊಂದು ನಿಂದು ಏನು ಸಮಿತಿ ಮಾಡಿ ಅಥವಾ ಮತ್ತು ಏನಾರ ಒಂದು ಫ್ರೀ ಒಂದು ದಲಿತ ವಿದ್ಯಾರ್ಥಿ ನಿನ್ನ ಸಂಸ್ಥೆ ಒಳಗೆ, ಶಿಕ್ಷಣ ಸಂಸ್ಥೆ ಒಳಗಾಗಲಿ ಒಂದು ದಲಿತ ವಿದ್ಯಾರ್ಥಿಗಳ ಫ್ರೀ ಸೀಟ್ ತೊಗೊಂಡಿದ್ದ ಇದ್ರೆ ಹೇಳಿ ನೀವು. ಇವತ್ತು ಏನು ಅಂಬೇಡ್ಕರ್ ಬಗ್ಗೆ ಆ ಪಾರ್ಟಿಷನ್ ಆಫ್ ಇಂಡಿಯಾದು ತಿರುಗಿ ಮುರುಗಿ ಅದು ಒಂದು ಪುಸ್ತಕ ಯಾವ ಹೇಳ್ಯಾನೋ ಪುಣ್ಯಾತ್ಮಗ ಎಲ್ಲಿದ್ದು ಪುಸ್ತಕ ಓದೋನೋ ಗೊತ್ತಿಲ್ಲ. ಅದಕ್ಕೆ ಆ್ಯಕ್ಚುಲಿ ಪಾರ್ಟಿಷನ್ ಆಫ್ ಇಂಡಿಯಾದು ಎಲ್ಲ ಎಡಿಷನ್ಗಳು ಓದಬೇಕು. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಬಗ್ಗೆ, ಈ ದೇಶದ ಎಲ್ಲ ಸಮಾಜದ ಬಗ್ಗೆ ಯಾವ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ರು ಅನ್ನೋದು ಗುರ್ತಾಗ್ತದೆ. ಇವತ್ತು ಏನಾಗ್ಲಾಗತ್ತೆ ಬರೀ ಇವತ್ತು ನಿನ್ನೆ ಒಂದು ಭಾಳ ಕೆಟ್ಟ ಮಾತು ಹೇಳಿದ್ರು. ಇಂಥ ಏನಾಗ್ಲಾಗತ್ತಂದ್ರೆ ಬರೀ ಮುಸಲ್ಮಾನರು ಮತ್ತು ದಲಿತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮುಸಲ್ಮಾನರು ಒಂದು ವಿಷ ಬೀಜ, ಅವ್ರ ಮಧ್ಯದಲ್ಲಿ ವಿಷ ಬೀಜ ಅಂತ ಕೆಲಸ ಇವತ್ತು ನಮ್ಮ ಜೂನಿಯರ್ ಪ್ರಮೋದ್ ಮುತಾಲಿಕ್ ಯತ್ನಾಳ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲರೂ ಶಾಣೆ ಅದಾರ, ದಲಿತರು ಶಾಣೆ ಅದಾರ, ಮುಸಲ್ಮಾನ ಎಲ್ಲ ಜನಾಂಗದ ಜನ ಇವತ್ತು ಎಲ್ಲರೂ ಶಾಣೆ ಅದಾರ. ಇವ್ರು ಏನು ಹೇಳಿದ್ರು ಎಲ್ಲಿದ ಇತಿಹಾಸ ಯಾವ ಪುಸ್ತಕ ಓದ್ಲಾಕತ್ತಾರ ಪುಣ್ಯಾತ್ಮ ಗೊತ್ತಿಲ್ಲ. ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಒಳಗೆ ಮೊದಲನೇ ದೇಶದಲ್ಲಿ ಈ ಪಾಕಿಸ್ತಾನ ಡಿವೈಡ್ ಮಾಡಬೇಡ ಅಂತೇಳಿ ಹೇಳುವಂಥ ವ್ಯಕ್ತಿ ಯಾರಾದ್ರೂ ಮಹಾಪುರುಷ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು. ಯಾಕಂದ್ರೆ ಇವತ್ತು ಅವ್ರು ಮತ್ತೊಂದು ನೀನು ಹೇಳಿದ್ರು, ಇಲ್ಲಿ ಬಾಬಾ ಸಾಹೇಬ್ ಹೇಳಿದ್ರು ಮುಸಲ್ಮಾನರು ಈಗ ಉಳಿಸ್ಕೊಂಡ ಇಡೀ ಎಲ್ಲ ಮುಸಲ್ಮಾನರು ಅಶಾಂತಿ ಮಾಡ್ತಾರೆ, ದೇಶದೊಳಗೆ ಅದು ಮಾಡ್ತಾರೆ ಅಂತೇಳಿ ಹೇಳಿದ್ರು. ಪುಣ್ಯಾತ್ಮ ಅವರಿಗೆ ಇಲೆಕ್ಷನ್ ಪಾರ್ಲಿಮೆಂಟಿಗೆ ಹೋಗ್ಲಾಕೊಳ್ಳೋದಂತ ಜನ ಯಾರು ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಅವರಿಗೆ ಪಾರ್ಲಿಮೆಂಟ್ ಸದಸ್ಯತೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ಮುಸಲ್ಮಾನರದ ಇವತ್ತು ಈ ದೇಶದೊಳಗೆ ಅವ್ರಿಗೆಲ್ಲ ಅರಿವಿತ್ತು. ಅದಕ್ಕಾಗಿ ಯಾವ ಮುಸಲ್ಮಾನ ಬಗ್ಗೆ ಆಗಲಿ ಅಥವಾ ಇನ್ನಿತರ ಜನಾಂಗದ ಬಗ್ಗೆ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಅವರು ಎಲ್ಲ ಸರ್ವ ಜನಾಂಗದ ಈ ದೇಶದ ಬಗ್ಗೆ ಭಾಳ ಅಭಿಮಾನ ಇತ್ತು. ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಒಳಗೆ ಇದು ದೇಶದಿಂದ ಪಾಕಿಸ್ತಾನ ಬಾಂಗ್ಲಾದೇಶ ಹೊಡಿಬೇಡ ಅಂತ ಹೇಳಿದವರು ಅವ್ರು ಯಾಕೆಂದರೆ ಇದರಿಂದ ದೇಶಕ್ಕೆ ಭಾಳ ಗಂಡಾಂತರ ಆಗ್ತದೆ, ಭಾರತ ಅಸ್ಥಿರತೆ ಆಗ್ತದೆ, ಅಖಂಡತೆ ಹೋಗ್ತದೆ, ಇದರಲ್ಲಿ ಮಿಲಿಟ್ರಿಗೆ ತೊಂದರೆ ಬರ್ತದೆ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಭಾರತ ದೇಶ ವೀಕ್ ಆಗ್ತದೆ ಅಂಥೇಳಿ ಹೇಳಂತ ಡಾಕ್ಟರ್ ಬಾಬಾ ಸಾಹೇಬ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕ ಎಲ್ಲ ಓದಬೇಕು. ಇವತ್ತು ಎಲ್ಲಿ ಪೇಜ್ ತಂದು ಯಾವ ಓದಾನೋ ಎಲ್ಲಿ ತಂದು ಓದ್ಲಾಕತ್ತ ಪುಣ್ಯಾತ್ಮ ಏನು ರೀ ಒಟ್ಟು ಹುಡುಗರು ಇರ್ತಾರೆ ಮುಂದೆ ತಾಳಿ ಹೊಡ್ಸಾಕ ಏನು ಹೇಳ್ಬಿಡ್ತಾನೆ ಒಟ್ಟು. ಅದಕ್ಕಾಗಿ ನಿಜವಾದ ಇತಿಹಾಸ ಹೇಳಬೇಕು.
ಈ ತಪ್ಪು ಇಂಥ ಎಲ್ಲ ಇದು ಇತಿಹಾಸ ಹೇಳಿದ್ರೆ ಯಾರು ಇವತ್ತು ಎಲ್ಲರೂ ಎಲ್ಲ ಇದರಲ್ಲಿ ವಿದ್ಯಾವಂತರದಾರ, ಓದ್ತಾರ, ತಿಳ್ಕೊತಾರ. ಅದಕ್ಕೆ ಇನ್ನೊಮ್ಮೆ ಪುಣ್ಯಾತ್ಮಗೆ ಹೇಳ್ತೀನಿ, ಪಾರ್ಟಿಸ್ ಆಫ್ ಇಂಡಿಯಾದು ಪುಸ್ತಕ ನಿನ್ನ ಬಳಿ ಇದ್ದಿಲ್ಲ ಅಂದ್ರೆ ನಾವೇ ತಂದು ಕೊಡ್ತೇವೆ ನಿನಗೆ, ಎಲ್ಲ ಎಡಿಷನ್ ತಂದು ಕೊಡ್ತೇವೆ. ಇನ್ನೊಮ್ಮ ಮರ ಅದು ಎಲ್ಲ ಓದಿ ಏನದ ಈ ರೀತಿ ಏನದ ವಿಷ ಬೀಜ ತುಂಬುವಂಥದ್ದು. ಮುಸಲ್ಮಾನರು ಅಂಬೇಡ್ಕರ್ ಬಗ್ಗೆ ಭಾಳ ಅಪಾರವಾದಂಥ ಅಭಿಮಾನ ಇವತ್ತು ಮುಸಲ್ಮಾನ ಸಮಾಜದವರು ಇಟ್ಕೊಂಡಿದ್ದಾರೆ. ಅಂಥ ಒಂದು ವಿಷ ಬೀಜ ಇವತ್ತು ತಾವು ಇಂಥ ಎಲ್ಲ ಈ ಸುಳ್ಳು ಸೊಟ್ಟ ಇತಿಹಾಸ ಹೇಳಿ ಈ ರೀತಿ ಹೇಳಬಾರದು ಹೇಳಿ ಅವ್ನಿಗೆ ಮತ್ತೊಮ್ಮೆ ಈ ಸಂದರ್ಭ ಎಚ್ಚರಿಕೆ ಕೊಡ್ತೀನಿ. ಮತ್ತು ಇವತ್ತು ಒಂದು ಶೋಭಾಯಾತ್ರೆ ಕಾರ್ಯಕ್ರಮ ಕೂಡ ಇವತ್ತಿದೆ, ತಮಗೂ ಗುರ್ತಿದೆ. ಅದಕ್ಕಾಗಿ ನಾವು ಮಾನ್ಯ SP ಸಾಹೇಬರಿಗೆ ಇನ್ನೊಮ್ಮೆ ವಿನಂತಿ ಮಾಡ್ತೇವೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ. ಇವತ್ತು ಮತ್ತೆ ಏನಾದರೂ ಅವಹೇಳನಕಾರಿ ಮಾತಾಡೋದಾಗಲಿ ಅಥವಾ ಯಾವುದೇ ಒಂದು ಕೋಮಿನ ಬಗ್ಗೆ, ಒಂದು ವ್ಯಕ್ತಿ ಬಗ್ಗೆ ಏನಾದರೂ ತಪ್ಪು ತಡೆ ಮಾತಾಡಿದ್ರೆ ಅದಕ್ಕೆ ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಾಗಿ ಅವ್ರಿಗೆ ಮೊದಲೇ ತಾಕೀತು ಮಾಡಿ, ಆ ಜೂನಿಯರ್ ಮುತಾಲಿಕ್ ಏನು ಯತ್ನಾಳ್ ತಾಕೀತು ಮಾಡಬೇಕು. ತಾಕೀತು ಮಾಡಿ ಏನದ ಯಾವುದೇ ಅವಹೇಳನಕಾರಿ ಮಾತಾಡೋದು, ಭಾಷೆಗಳ ಏನಾದರೂ ಮಾತಾಡಬಾರಂತೇಳಿ ಮೊದಲೇ ತಾಕೀತು ಮಾಡಬೇಕಂತೇಳಿ ಮಾನ್ಯ SP ಸಾಹೇಬರಿಗೆ ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ.